ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಬೀದಿ ಬಸವ. ತುಂಬಾ ದಿನ ಆಗೋಯ್ತು ಅಲ್ವಾ? ಎಲ್ಲಿ ಹಾಳಾಗೋಗಿದ್ದೆ ಗುರು ಅಂತ ಕೇಳ್ತಾ ಇದ್ದೀರಾ? ಸುಮ್ನೆ ಅದು ಇದು ಜೀವನ ಅಂದ್ಮೇಲೆ ಏನಾರ ಕತೆ ಇರುತ್ತಲ್ಲ ಬ್ರೋ. ಸೊ ಓಕೆ, ಇನ್ಮೇಲೆ ರೆಗ್ಯುಲರ್ ಆಗಿ ಕಾನ್ಸ್ಟೆಂಟ್ ಆಗಿ ಸಿಗ್ತಾ ಇರ್ತೀನಿ. ಸೊ ಬೀದಿ ಬಸವ ಚಾನಲ್ ನಿಮ್ಗೆ ಗೊತ್ತು ತಾನೆ? ಪ್ಲೀಸ್ ಒಂದು 4 ಜನಕ್ಕೆ ಹೇಳಿ, ಸ್ವಲ್ಪ ಸಬ್ಸ್ಕ್ರೈಬ್ ಆಗ್ಲಿ, ಫಾಲೋಯಿಂಗ್ ಆಗ್ಲಿ, ಆ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ವಿಷಯಕ್ಕೆ ಬರ್ತೀನಿ. ಏನು ತುಂಬಾ ದಿನ ಆದ್ಮೇಲೆ ಸಡನ್ ಆಗಿ ಕಾಣಿಸ್ಕೊಂಡಿದೀನಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, ಕರ್ನಾಟಕ ಫುಲ್ ಒಂದು ವಿಷಯ ಓಡ್ತಾ ಇದೆ. ಏನ್ ಹೇಳಿ? ಟಾಕ್ಸಿಕ್. But here comes a plot twist. ಹೌದು, ಟಾಕ್ಸಿಕ್ ಇದ್ರೆ ಏನು ಅಂತ. ಹೌದು, ಟಾಕ್ಸಿಕ್ ಆಕ್ಚುಲಿ ನಾಳೆ ಸಿನಿಮಾ ರಿಲೀಸು. ಸೊ ಎಲ್ಲ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಬಟ್ ರಿವ್ಯೂ ನಾನು ಇವತ್ತೇ ಮಾಡ್ತಾ ಇದೀನಿ. ರಾಕಿಂಗ್ ಸ್ಟಾರ್ ಯಶ್ ಅವರು, ಡೈರೆಕ್ಷನ್ ಬಂದು ಗೀತು ಮೋಹನ್ ದಾಸ್. ಇನ್ನ ಆಕ್ಟ್ರೆಸಸ್ ಅಲ್ಲಿ ರುಕ್ಮಿಣಿ ವಸಂತ್, ಕೈರಾ ಅಡ್ವಾನಿ. It's deception. ಎಲ್ಲರೂ ಇರೋರೆಲ್ಲ ಟ್ಯಾಲೆಂಟೆಡ್ ಆಕ್ಟರ್ಸ್ ಗಳಿರೋದು ಮಾತ್ರ. For his scraps of devotion. Beautiful illusion, if one understands. ಓಕೆ, ಇವಾಗ ನಾವು ಸಿನಿಮಾ ವಿಚಾರಕ್ಕೆ ಅಂತ ಬರೋದಾದ್ರೆ, ಇಟ್ಸ್ ಟೋಟಲಿ ಡಬ್ಬ ಡಬ್ಬ ಡಬ್ಬ. ಸಿನಿಮಾದ ಹೈಪ್ ಬೇರೆ ಲೆವೆಲ್ ಅಲ್ಲಿ ಐತೆ. ಬಟ್ ಜನ ಥಿಯೇಟರ್ಗೆ ಬಂದು ಕುಂತ್ಕೊಂಡು ನೋಡೋ ತರ ಇಲ್ಲ, ಲಾಯಕ್ಕಾಗಿಲ್ಲ ಸಿನಿಮಾ. ಸಿನಿಮಾ ಹೆಣ್ಮಕ್ಳು ಕುತ್ಕೊಂಡು ನೋಡಕ್ಕಾಗಲ್ಲ. ಕನ್ನಡ ಸಿನಿಮಾ ತರ ಇಲ್ಲ. ಡೈಲಾಗ್ಸ್ ಅಂತೂ ಹೊಲ್ಸಾಗಿ ಬರ್ದಿದ್ದಾರೆ. ಆಮೇಲೆ ಅನವಶ್ಯಕ ಬಿಲ್ಡಪ್, ಊರ್ ತುಂಬಾ ಹೇಳ್ಕೊಂಡು ಓಡಾಡ್ತಾ ಇದಾರೆ. ಬಿಲ್ಡಪ್. ಈ ಸಿನಿಮಾದಿಂದ ಯಶ್ ಅವ್ರ ಕೆರಿಯರ್ ಪಕ್ಕಾ ಗೌನ್. ಆಮೇಲೆ ಅದೇನ್ ಹೇಳ್ತೀನಿ, ಯಾರು ಮಾಡದೇ ಇರೋ ಕತೆನ ದಬಾಕ್ಬಿಟ್ಟಿದೀನಿ ಅಂತ ಅಷ್ಟು ಬಿಲ್ಡಪ್. ಇದೆಲ್ಲ ಆಕ್ಚುಲಿ ನಂದೆಲ್ಲ ಮಾತು. ಒಂದಷ್ಟು ಜನಗಳಿಂದ ನಾನು ಕೇಳಿದ ಮಾತುಗಳಿದೆಲ್ಲ. ನನಗೆ ಅರ್ಥ ಆಗದಿರೋ ವಿಷಯ ಏನು ಅಂತ ಹೇಳಿದ್ರೆ, ಸಿನಿಮಾ ಇನ್ನೂ ಥಿಯೇಟರ್ಗೆ ಬಂದಿಲ್ಲ, ನೀವು ಕಾಸು ಕೊಟ್ಟೋಗಿ ಸಿನಿಮಾ ನೋಡಿಲ್ಲ, ಯಾಕೆ ಇಷ್ಟೊಂದು ನೆಗೆಟಿವಿಟಿ ಮಾತಾಡ್ತಾ ಇದೀರಾ? ಫಸ್ಟ್ ಆಫ್ ಆಲ್, ನಮ್ದೇ ಕನ್ನಡ ಸಿನಿಮಾ, ನಮ್ ಕನ್ನಡ ಹೀರೋ ಇವತ್ತು ಬೆಳೆದ್ ನಿಂತಿರೋ ಲೆವೆಲ್ ನೋಡಿ ಅವ್ರಿಗೆ. ಅದು ನಾವು ನಮ್ ಕನ್ನಡದವರು, ನಮ್ ಕನ್ನಡ ಹೀರೋ ಅಂತ ಹೇಳ್ಕೊಂಡು ಓಡಾಡಕ್ಕೆ ನಮ್ಗೊಂದು ಹೆಮ್ಮೆ ಇಲ್ವಾ? ಸಿನಿಮಾನೇ ನೋಡಿದ್ರೆ ಯಾಕೆ ಚೆನ್ನಾಗಿಲ್ಲ ಸಿನಿಮಾ, ಡಬ್ಬಾ ಸಿನಿಮಾ, ಅದೊಂದು ಕಚಡ ಸಿನಿಮಾ, ಓಡ್ಬಿಡುತ್ತಾ, ಅಟ್ ಆಫ್ ಫ್ಲಾಪು, ಹೆಣ್ಮಕ್ಳು ಕುಂತ್ ನೋಡಕ್ ಆಗಲ್ಲ, ಅಷ್ಟು ಗಲೀಜಾಗಿದೆ ಸಿನಿಮಾ. ನಿಮ್ಗೆ ಹೆಂಗ್ ಗೊತ್ತು ಗುರು ಸಿನಿಮಾ ಏನಾಗಿದೆ ಅಂತ? ಯಾಕೆ ಅಷ್ಟು ಮಾತಾಡ್ತಾ ಇದ್ರ? ಒಂದಷ್ಟು ಜನಗಳಿಗೆ ಹೇಳ್ತಾ ಇದ್ದೀನಿ, ಇದು ನಾನು ಕಿವಿಯಿಂದ ಕೇಳಿರೋದನ್ನ ಹೇಳ್ತಾ ಇದ್ದೀನಿ. ನಿಮ್ಗೆ ಸಿನಿಮಾನೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಸಿನಿಮಾ ಇಂಡಸ್ಟ್ರಿ ಗೊತ್ತಿಲ್ಲ ನಿಮ್ಗೆ. ನೀವ್ ಯಾರ್ದೋ ಅಭಿಮಾನಿ ಇದ್ದೀರಾ, ಫೈನ್. ಹಂಗಂದ ಕಾರಣಕ್ಕೆ ನೀವು ಗೊತ್ತಿಲ್ಲದಿರೋ ಸಿನಿಮಾ ಅಷ್ಟು ವರ್ಷಾನ್ಗಟ್ಲೆ ಎಫರ್ಟ್ ಹಾಕಿದಾರೆ ಗುರು. 2-3 ವರ್ಷ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ರೆ 2 ನಿಮಿಷ ಕುಂತು ನೀವು ಸಿನಿಮಾ ಚೆನ್ನಾಗಿಲ್ಲ, ಡಬ್ಬಾ ಸಿನಿಮಾ, ಅಟ್ ಆಫ್ ಫ್ಲಾಪ್ ಸಿನಿಮಾ, ಗಲೀಜ್ ಕಚಡ ಹಿಂಗ್ ಅಂದ್ಬಿಟ್ರೆ ಹೇಗೆ? ನನಗೆ ಆ ಲಾಜಿಕ್ ಅರ್ಥ ಆಗಲಿಲ್ಲ ಫಸ್ಟ್ ಆಫ್ ಆಲ್, ಜನ ಯಾಕೆ ಹಂಗೆ ಮಾತಾಡ್ತಿದಾರ ಅಂತ. ಸೊ ದಯವಿಟ್ಟು ಸಿನಿಮಾನ ಅನಾವಶ್ಯಕವಾಗಿ ನೆಗೆಟಿವ್ ಪಬ್ಲಿಸಿಟಿ ಮಾಡಬೇಡಿ. ಕನ್ನಡದವ್ರು, ನೀವು ಕನ್ನಡದವರು, ನಿಮ್ಗೆ ಅದ್ರಲ್ಲಿ ಏನಂತ ಆತ್ಮತೃಪ್ತಿ ಏನೋ ಗೊತ್ತಿಲ್ಲ ನನಗೆ. ಸಿಕ್ಕಾಬಿಟ್ಟೆ ಬೇಜಾರಲ್ಲ, ಅದು ಕೋಪನೇ ಬರ್ತಾಯ್ತ. ನಾನಂತೂ ಉರ್ಕೊಬಿಟ್ಟಿದೀನಿ ಮಾತುಗಳನ್ನ ಕೇಳಿ, ಉರ್ಕೊಂಡೇ ಬಿಟ್ಟಿದ್ದೀನಿ, ಲಿಟ್ರಲಿ ಉರ್ಕೊಬಿಟ್ಟಿದೀನಿ. ಹಂಗಂದು ಏನ್ ಸಿಗುತ್ತೆ ನಿಮ್ ಲಾಭ? ಆ ತರದ ನೆಗೆಟಿವ್ ಮಾತಾಡಿ ಏನ್ ಸಿಗುತ್ತೆ ನಿಮ್ ಲಾಭ? ಫಸ್ಟ್ ಆಫ್ ಆಲ್ ಥರ್ಡ್ ಕ್ಲಾಸ್ ಮೈಂಡ್ ಸೆಟ್ ಅವೆಲ್ಲ. ಸೊ ಓಕೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸಿನಿಮಾ ಅಂತೂ ಕ್ಲಾಸ್ ಆಗೈತೆ ಗುರು. ನಾನು ರಿವ್ಯೂ ಹೇಳ್ತಾ ಇದೀನಿ, ಇಟ್ಸ್ ಮೈ ಓನ್ ವರ್ಡ್ಸ್. ನಾನು ಹೇಳ್ತಾ ಇದೀನಿ, ಸಿನಿಮಾ ಟೋಟಲ್ ಕ್ಲಾಸ್. ಸಿನಿಮಾ ಒನ್ ಲೈನ್ ಸ್ಟೋರಿ ಹೇಳ್ತೀನಿ ಕೇಳಿ. ಸಿನಿಮಾ ಒಬ್ಬ ಕಂಪ್ಲೀಟ್ ಆಗಿ ಅಂಡರ್ ವರ್ಲ್ಡ್ ನ ರೂಲ್ ಮಾಡ್ಬೇಕು, ಕಂಪ್ಲೀಟ್ ಆ ಪ್ರದೇಶನ ಕಂಪ್ಲೀಟ್ ಆಗಿ ನನ್ನ ಹ್ಯಾಂಡ್ ಓವರ್ ಇಟ್ಕೋಬೇಕಂತ ರೂಲ್ ಮಾಡ್ತಾ ಇರ್ಬೇಕಾದ್ರೆ ಅವನೊಂದಷ್ಟು ಹೆಣ್ಮಕ್ಳನ್ನ ಕ್ರಾಸ್ ಮಾಡಿರ್ತಾನೆ. ಅದರಲ್ಲಿ ಒಬ್ಳ ಮೇಲೆ ಅವನಿಗೆ ಡೀಪೆಸ್ಟ್ ಲವ್ ಆಗಿರುತ್ತೆ, ಬಟ್ ಅವನ್ನ ಎಕ್ಸ್ಪೋಸ್ ಮಾಡಲ್ಲ. ಅದು ಅಲ್ಲಿ ಒಬ್ಬ ಅವನಿಗೆ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ, ಮಗು ಹುಟ್ಟಿರುತ್ತೆ. ಆ ಮಗು ಬೆಳೆದು ಅವನ ಮೇಲೆ, ತಂದೆ ಮೇಲೆ ರಿವೆಂಜ್ ತಿರ್ಸ್ಕೋಬೇಕು ಅಂತ ತಾಯಿ ಕಣ್ಣೀರ್ ನೋಡಿ ಅವನೊಂಥರ ಬೆಳೆದ್ ಬಂದು ನಿಂತಿರ್ತಾನೆ. ಇದು ಅಪರ್ ಲೇಯರ್.
ಟ್ವಿಸ್ಟ್ ಅಂಡ್ ಟರ್ನ್ಸ್ ನಿಮ್ಗೆ ಅಲ್ಲಿ ಶುರು ಆಗುತ್ತೆ. ತುಂಬಾ ಜನ ಹೇಳ್ತಾ ಇದಾರೆ ಹೆಣ್ಮಕ್ಳು ಕುಂದ್ ನೋಡಕ್ಕಾಗಲ್ಲ, ಅದ್ರಲ್ಲಿ ಏನು ಎಮೋಷನ್ಸ್ ಇಲ್ಲ, ಲವ್ ಇಲ್ವೇ ಇಲ್ಲ, ಹೆಣ್ಮಕ್ಳನ್ನ ಲ್ಯಾಂಗ್ವೇಜ್ ಮಾಡ್ಬಿಟ್ಟಿದ್ರೆ ಕಚ್ಚಡವಾಗಿ ಗಲೀಜಾಗಿ ತೋರಿಸ್ತಾ ಇದಾರೆ ಅಂತ. ನಿಮ್ಗೆ ಕಾಣಿಸ್ತಾ ಇರೋ ಸೀಕ್ರೆಟ್ ಅದು. ಒಂದು ಕೋರ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಈ ಸಿನಿಮಾದಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ. ನನ್ನ ಕೇಳಿದ್ರೆ ಅದೇ ರಿಯಲ್ ಲವ್. ನೀವುಗಳು ಅನ್ಕೊಂಡಿದ್ದು ಅಥವಾ ಇಷ್ಟು ದಿನ ಸಿನಿಮಾಗಳಲ್ಲಿ ನೋಡಿದ್ದಕ್ಕಿಂತ ಹೆಚ್ಚಾದ ಒಂದು ಡೀಪೆಸ್ಟ್ ಲವ್ ಅಲ್ಲಿದೆ ನಿಮಗೆ. ಇನ್ನು ಅಪ್ಪ ಮಗನ ಸಂಬಂಧ, ಅವರಿಬ್ರು ಶತ್ರುಗಳ ತರ ಇರ್ತಾರೆ. ಡೈವರ್ಟ್ ಮಾಡಿದಾರೆ ಅಂತ ಹೇಳಿದ್ರೆ ಅವ್ರಿಬ್ರನ್ನ ನೀವು ಹಂಗೆ ನೋಡ್ತಾ ಇರ್ತಾರೆ. ಸಡನ್ ಆಗಿ ಹೀರೋ ಜೊತೆಗೆ ಅಥವಾ ಒಂದಷ್ಟು ಜನ ಒಳ್ಳೆಯವರು ಅಂತ ಇದ್ದವರೆಲ್ಲ ಒಂದ್ ಸೈಡ್ ನಿಂತಿದ್ರೆ, ಇವರಿಬ್ರು ಇಲ್ಲಿ ಕಿತ್ತಾಡ್ತಿದ್ದವರು ಒಂದಾಗಿ ಒಂದ್ ಸೈಡ್ ನಿಂತಿರ್ತಾರೆ. ಈ ಸಿನಿಮಾದ ಮೇಜರ್ ಹೈಲೈಟ್ ಇದು. ಸೊ ಇನ್ನು ಜಾಸ್ತಿ ಬಿಟ್ಕೊಡಕ್ ನನಗೂ ಇಷ್ಟ ಇಲ್ಲ, ನಿಮ್ಗೂ ಕ್ಯೂರಿಯಾಸಿಟಿ ಹೋಗ್ಬಿಡ್ಬಹುದೇನೋ. ಇದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಒಂದಿದೆ, ಸೀಕ್ರೆಟ್ ಕ್ಯಾರೆಕ್ಟರ್. ಅದು ನೀವು ಸಿನಿಮಾದಲ್ಲಿ ನೋಡಿ. ಸಿನಿಮಾದಲ್ಲಿ ನೀವೇನೇನು ಅನ್ಕೊಂಡಿದ್ರಿ ಎಲ್ಲವೂ ಇದೆ, ಹಂಗೇನೆ ನೀವೇನೇನು ಅನ್ಕೊಂಡಿಲ್ಲ ಅವುಗಳು ಜಾಸ್ತಿ ಸಿಗುತ್ತೆ ಈ ಸಿನಿಮಾದಲ್ಲಿ. ಸೊ ಮೇಜರ್ ಅದೇನೆ. ಹೆಣ್ಮಕ್ಳು ಫ್ರೇಮಲ್ಲಿ ಬಂದಾಗಂತೂ ಬೆಂಕಿ ಗುರು, ಒಬ್ಬೊಬ್ರು ಒಂದೊಂದ್ ತರ ಸಾಕಾತ ಕಾಣಿಸ್ತಾರೆ. ಹೆಂಗೆ ಕಂದ ಎಷ್ಟಗತ್ಯ? Who the hell are you? I'm his regular. Who the hell are you? I'm his permanent. Keep your mouth shut! This was supposed to be my fucking fairy tale. Nayayali! ಸಾಂಗು 2 ಸಾಂಗ್ ಅಂತೂ ಸೂಪರ್, ಆಲ್ರೆಡಿ ಸೂಪರ್ ಹಿಟ್ ಇದೆ. ತಬಾಯಿ ಅಂತೂ ನಿಮ್ ಸ್ಕ್ರೀನ್ ಮೇಲೆ ಬೇರೆ ಲೆವೆಲ್ ಅಲ್ಲಿ ಮಜಾ ಕೊಡುತ್ತೆ. ನಾನು ಇನ್ನೊಂದ್ 2 ಸಾಂಗ್ ಇದೆ, ಒಂಚೂರು ನಿಮ್ ಪೇಸ್ ಡ್ರಾಪ್ ಮಾಡುತ್ತೆ, ಒಂಚೂರು ಇದೇನ್ ಗುರಿಷ್ಟಿ ಹಿಂಗಿದೆಯಲ್ಲ ಅಂತ ಅನ್ಸ್ಬಿಡ್ಬಹುದೇನೋ, ಬಟ್ ಚೆನ್ನಾಗಿಲ್ಲ ಅನ್ನೋ ಲೆವೆಲ್ಗೆಲ್ಲ ಏನ್ ಗಲೀಜಾಗಿಲ್ಲ. ಮಧ್ಯೆ ಒಂಚೂರು ಕಥೆಲೂ ಕೂಡ ಪೇಸ್ ಡ್ರಾಪ್ ಆಗುತ್ತೆ. ಅದ್ ಬಿಟ್ಟು ಇನ್ನ ರಿವೆಂಜು, ಬ್ಯಾಕ್ ಸ್ಟ್ಯಾಬಿಂಗು, ಸ್ಪೆಷಲಿ ಹೆಣ್ಮಕ್ಳು ಬ್ಯಾಕ್ ಸ್ಟ್ಯಾಬಿಂಗ್ ಮಾಡೋದು ಇದ್ರೊಳಗಡೆ ಹೈಲೈಟ್ ಇದೆ. ಆಮೇಲೆ ಲವ್ವೇ ಮಾಡಲ್ಲ, ಲವ್ವೇ ಇಲ್ಲ ಅನ್ಕೊಂಡವನ್ ಒಬ್ಬ ಡೀಪ್ ಆಗಿ ಒಬ್ಬ ಲವ್ ಮಾಡ್ತಾ ಲವ್ ಅಲ್ಲಿ ಬಿದ್ದಿರ್ತಾನೆ. Love makes monsters of women. ಆಮೇಲೆ ಶತ್ರುಗಳು ಅನ್ಕೊಂಡವ್ರು ಒಬ್ರ ಮೇಲೆ ಒಬ್ರಿಗೆ ಯಾವ ತರ ಎಮೋಷನ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ ಸಿನಿಮಾದಲ್ಲಿ. ಆಕ್ಷನ್ ಬ್ಲಾಕ್ಸ್ ಅಂತೂ ಚಿಂದಿ ಆಗಿದೆ ಬ್ರೋ, ಟೋಟಲ್ ಟಾಪ್ ನಾಚ್. ಟಾಪ್ ನಾಚ್. ಸೊ ಆರಾಮಾಗಿ ನೋಡ್ಬೋದು ನೀವು. ಆಮೇಲೆ ನೀವ್ ಹೇಳಿದ್ರಲ್ಲ ಹೆಣ್ಮಕ್ಳು ನೋಡಕ್ಕಲ್ಲ ಅಂತ, ನಿಮ್ ಗರ್ಲ್ ಫ್ರೆಂಡ್ಸ್ಗಳನ್ನ ಕರ್ಕೊಂಡ್ಬಂದು ಕೂತ್ಕೊಳ್ರಿ, ಆರಾಮಾಗಿ ಚೆನ್ನಾಗಿ ನೋಡ್ಬೋದು ನೀವು. ಸೀರಿಯಸ್ಲಿ ಹೇಳ್ತೀನಿ, ನಿಮ್ಮ ಮನ್ಸೊಳಗಡೆ ಇರುವಂತ ಅಥವಾ ನಮ್ಮ ಮನ್ಸೊಳಗಡೆ ಇರುವಂತ ಗಲೀಜಿಗೆ ಕಂಪೇರ್ ಮಾಡಿದ್ರೆ ಅದು 1 ಪಾಯಿಂಟ್ ಗಲೀಜು ಇಲ್ಲ ಅಲ್ಲಿ. ಸಿನಿಮಾ ವರ್ತ್ ವಾಚಬಲ್. ಥಿಯೇಟರ್ಗೆ ಬಂದು ನೋಡಿ, ಪೈರಸಿಲ್ ನೋಡ್ಬೇಡಿ. ಪೈರಸಿಲಿ ಕಿಲಾಡಿ ತರ ಇಂಥ ಕ್ವಾಲಿಟಿ ಸಿನಿಮಾ ನೋಡ್ಬಿಟ್ಟು ಕಿಲಾಡಿ ತರ ನೋಡ್ದೆ ಬಂತು ಓಡಾಡ್ಕೊಂಡು ಶೋಕಿ ಮಾಡ್ಬೇಡಿ. ಆ ತರ ಪೈರಸಿಲ್ ನೋಡಿದವರು ಗುಬಾಲ್ ನನ್ ಮಕ್ಳು ಅಂತಾನೆ ಹೇಳ್ತೀನಿ ನಾನಂತ. ಸೊ ಸಿನಿಮಾನ ಒಂದ್ಸಲ ನೋಡ್ಬಿಟ್ಟು ಆಮೇಲೆ ನಿಮ್ಗೆ ಅನ್ಸ್ದಂಗ್ ಮಾತಾಡಿದ್ರು, ಸುಮ್ನೆ ಏನು ಮಾತಾಡಕ್ ಹೋಗ್ಬಿಡಿ. ಸೊ ದಿಸ್ ಈಸ್ ಮೈ ಟೋಟಲ್ ರಿವ್ಯೂ. ಸಿನಿಮಾ ಚೆನ್ನಾಗಿದೆ, ಆರಾಮಾಗಿ ನೋಡ್ಬೋದು, ಒಳ್ಳೆ ಮಜದಲ್ಲೇ ಬರ್ತೀರಾ. ಬಟ್ ರೆಗ್ಯುಲರ್ ಹ್ಯಾಪಿ ಎಂಡಿಂಗ್ ಸಿನಿಮಾ ಅಲ್ಲ ಇದು. ಬಟ್ ನಿಮ್ಗೆ ಖುಷಿ ಸಿಗುತ್ತೆ, ನಿಮ್ಮನ್ನ ಬೇರೆ ಲೆವೆಲ್ ಡ್ರ್ಯಾಗ್ ಮಾಡಿಟ್ಕೊಂಡು ನಿಲ್ಸುತ್ತೆ. ಇದು ನಮ್ ಕನ್ನಡ ಸಿನಿಮಾ, ಮಜಾ ಇದೆ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ, ಇನ್ನೊಂದ್ ಮಾಡಿ ಎಲ್ಲ ಕೇಳೋ ಅವಶ್ಯಕತೆನೇ ಇಲ್ಲ. ಫಸ್ಟ್ ಸಿನಿಮಾ ಬಂದು ನೋಡಿ, ಮಜಾ ತಗೊಂಡು ಹೋಗಿ ಅಷ್ಟೇನೆ. ಸೊ ಮತ್ತೆ ಸಿಗೋಣ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇದೆಲ್ಲ ಏನು ಹೇಳೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿ ಅಂತ ಮಾತ್ರ ಹೇಳ್ತೀನಿ, ಪ್ಲೀಸ್ ಮಾಡಿ, ಬೇಕು, ರಿಕ್ವೈರ್ಮೆಂಟ್ ಇದೆ. ಸೊ ಮಾಡಿ. ಬೀದಿ ಬಸವ ಇನ್ಮೇಲಿಂದ ಕಾನ್ಸ್ಟೆಂಟ್ ಕೆಲಸ ಮಾಡ್ತೀನಿ, ಸಿನಿಮಾಗಳು ರಿವ್ಯೂ ಮಾಡ್ತೀನಿ, ಒಂದಷ್ಟು ವಿಚಾರಗಳು, ಹೊಸ ವಿಡಿಯೋಸ್ಗಳಿಗೆ ನಿಮ್ಗೆ ಬೀದಿ ಬಸವದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ದಟ್ಸ್ ಆಲ್ ಡನ್ ಫಾರ್ ದ ಡೇ. ಮತ್ತೆ ಸಿಗೋಣ. It's time. I'm coming. Be ready to battle chaos.